ದೇವರ ದಯೆ, ದೇವರ ಶಾಂತಿ ಬೇಕಂದ್ರೆ ನಿಮ್ಮಲ್ಲಿ ಏನೇನು ಇಷ್ಟು ದಿನಗಳ ಕಾಲ ಪಾಪ ಮಾಡಿದಿರೋ, ಗೊತ್ತಿಲ್ಲದೆ ಮಾಡಿದಿರೋ ಗೊತ್ತಿಲ್ಲ, ಆದರೆ ಈ ದಿನ ನೀವು ದೇವರ ಮುಂದೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರೊಟ್ಟಿಗೆ ಮಾತನಾಡುವಾಗ ನಿಮ್ಮ ಪಾಪಗಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವಾಗಿರ್ತವೆ. ಹಲ್ಲೆಲೂಯಾ. ದೇವರು ಕ್ಷಮಿಸಲ್ಲ. ಏನೋ ಗೊತ್ತಿಲ್ಲ ಇಷ್ಟುವರೆಗೂ ಮಾಡಿದ್ವಿ, ಈ ದಿನ ಗೊತ್ತಾಯ್ತಲ್ಲ ಪಾಪ ಮಾಡಿದ್ರೆ ಪಾಪ ಮಾಡಿದ್ದೇವೆ ಅಂತ ತಿಳ್ಕೊಂಡ್ರಲ್ಲ, ಅದಕ್ಕೆ ಯೇಸು ಸ್ವಾಮಿ ಪ್ರೀತಿ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾರನ್ನ ಯೇಸು ಸ್ವಾಮಿ ಪ್ರೀತಿಸೋದು? ಕುಷ್ಠರೋಗಿನ ಪ್ರೀತಿ ಮಾಡ್ತೀವ ನಾವು? ಯಾರಾದರೂ ಬಡವರನ್ನ ಪ್ರೀತಿ ಮಾಡ್ತೀವ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಪಾಪಿಗಳನ್ನ, ಅನಾಥರನ್ನ, ಬಡವರನ್ನ, ಕುಷ್ಠರೋಗಿಗಳನ್ನು, ಕುಸುಮ ರೋಗಿಗಳನ್ನ, ಅಂದ ಚೆಲ್ಲ ಇಲ್ಲದವರನ್ನ ಯೇಸು ಸ್ವಾಮಿ ಪ್ರೀತಿ ಮಾಡ್ಲಿಕ್ಕಿದ್ದಾನೆ. ಅದಕ್ಕೆ ನಾವು ಪಾಪಿ ಇಷ್ಟು ದಿನ ಕಾಲ ಪಾಪ ಮಾಡಿದ್ವೇನೋ, ಚಿಕ್ಕ ಪಾಪ ಆಗಲಿ ದೊಡ್ಡ ಪಾಪ ಆಗಲಿ ಪಾಪನೇ. ಒಂದು ಸುಳ್ಳು ಹೇಳೋದು ಸಹ ಏನದು? ಪಾಪನೇ. ಇಷ್ಟು ಕಾಲ ನಾವೇನು ಮಾಡಿದ್ವಿ? ಪಾಪ ಮಾಡಿರ್ಬೋದು, ಕೆಟ್ಟ ಕೆಲಸ ಮಾಡಿರ್ಬೋದು, ಕೆಟ್ಟ ದೃಷ್ಟಿ ನೋಡಿರ್ಬೋದು, ಕೆಟ್ಟ ನಡತೆಯಲ್ಲಿ ನಡೆದಿರ್ಬೋದು, ಕೆಟ್ಟ ಮಾರ್ಗದವನ್ನು ನೋಡಿ ಇನ್ನೊಬ್ಬರಿಗೆ ಹೇಳ್ಕೊಟ್ಟಿರ್ಬೋದು. ಆದರೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಗೊತ್ತಾಯ್ತಲ್ಲ, ಪಾಪ ಏನು ಮಾಡ್ಬೇಕು? ನಾವು ದೇವರ ಮುಂದೆ ಏನು ಮಾಡಬೇಕು? ಒಪ್ಪಿಕೊಳ್ಳಬೇಕು. ಈ ದಿನ ಎಷ್ಟು ಮಂದಿ ಒಪ್ಕೊಂತೀರಾ? ಎಲ್ಲರೂ ಪಾಪ ಮಾಡಿದ್ದೀವಿ, ಹೌದಲ್ಲ? ಎಲ್ಲ ಜನರು ಸಹ ಪಾಪ ಮಾಡಿದ್ದೋರೆ. ಪಾಪ ಇಷ್ಟು ದಿನ ಕಾಲ ಮಾಡಿದ್ವಿ, ಏನೋ ಗೊತ್ತಿಲ್ಲ ಅಂತ. ಈ ದಿನ ನಿಮಗೋಸ್ಕರ ನನ್ನ ಮೂಲಕ ಏನು ಮಾಡಿದ್ದಾನೆ ಸ್ವಾಮಿ? ಇನ್ನು ಮುಂದೆ ನೀವು ಪಾಪ ಮಾಡಬೇಡ್ರಂತ ಎಚ್ಚರಿಕೆ ಮಾಡಿದ್ದಾನೆ. ಈ ಎಚ್ಚರವನ್ನು ಎಷ್ಟು ಮಂದಿ ಗಮನಕ್ಕೆ ತಂದುಕೊಳ್ತೀರಾ? ಇಂದಿನಿಂದ ಪಾಪದ ಜೀವಿತ ಬೇಡ, ನೀತಿವಂತನ ಜೀವಿತ ನಮಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ರಾಜ್ಯಕ್ಕೆ ಹೋಗಬೇಕಂದ್ರೆ ಪಾಪವನ್ನು ಒಪ್ಪಿಕೊಂಡು ಹೋಗ್ಬೇಕು. ಪಾಪ ಮಾಡ್ಕೊಂತ ಸಾಯೋದಲ್ಲ. ಒಬ್ಬೊಬ್ರು ಕುಡಿತಾ ಸತ್ತೋಗ್ತಾರೆ, ಸುಳ್ಳು ಹೇಳ್ತಾ ಸತ್ತೋಗ್ತಾರೆ. ನಾವು ಆ ರೀತಿ ಇರಬಾರ್ದು. ಸಾವು ಬರೋದಕ್ಕಿಂತ ಮುಂಚೆನೆ ನಾವೇನು ಮಾಡಬೇಕು? ನಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಮತ್ತೊಂದು ಸಾರಿ ಹೇಳ್ತಿದ್ದೇನೆ, ಪಾಪ ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಪಾಪ ಒಳ್ಳೆದ ಕೆಟ್ಟದ? ಬಹಳ ಕೆಟ್ಟದು. ನಮ್ಮ ಜೀವನವನ್ನು ಏನು ಮಾಡುತ್ತದೋ? ನಾಶನ ಮಾಡುತ್ತೆ. ನಮ್ಮ ಜೀವನ ನಾವೇ ನೋಡಿಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಏನೋ ದೇವರ ಕೋಪಕ್ಕೆ ಒಳಗಾಗ್ತೇವೆ. ಪಾಪ ಮಾಡಿದ್ರೆ ಯೇಸು ಸ್ವಾಮಿಗೆ ಕೋಪಕ್ಕೆ ಬೇಗನೆ ಕಾಣ್ಬೋದು. ದೇವರ ಕೋಪ ಬೇಕಾ? ದೇವರ ಆಶೀರ್ವಾದ, ದೇವರ ಕೃಪೆ, ದೇವರ ಕನಿಕರ ಬೇಕಾ? ದೇವರ ಕೃಪೆ, ದೇವರ ಕನಿಕರ, ದೇವರ ದಯೆ, ದೇವರ ಶಾಂತಿ ಬೇಕಂದ್ರೆ ನಿಮ್ಮಲ್ಲಿ ಏನೇನು ಇಷ್ಟು ದಿನಗಳ ಕಾಲ ಪಾಪ ಮಾಡಿದಿರೋ, ಗೊತ್ತಿಲ್ಲದೆ ಮಾಡಿದಿರೋ ಗೊತ್ತಿಲ್ಲ, ಆದರೆ ಈ ದಿನ ನೀವು ದೇವರ ಮುಂದೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರೊಟ್ಟಿಗೆ ಮಾತನಾಡುವಾಗ ನಿಮ್ಮ ಪಾಪಗಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವಾಗಿರ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ.